ನಿನ್ನನ್ನು ಈ ಇಡೀ ಸಾಮ್ರಾಜ್ಯಕ್ಕೆ ಚಕ್ರವರ್ತಿಯನ್ನಾಗಿಸಿದ. ಪಾಂಡವರು ಕೌರವರು ನಿನ್ನ ಆಜ್ಞೆಯನ್ನು ಪರಿಪಾಲಿಸುವಂತೆ ಮಾಡು. ಕೃಷ್ಣ ಪುರುಷೋತ್ತಮ ಏನು ಪರಿಪಾಲಿಸಿದ? ನನ್ನ ಮಾತನ್ನು ಗ್ರಹಿಸು. ನೀನು ಒಪ್ಪುವುದಾದರೆ ನಿನ್ನನ್ನು ರಾಜನಾಗಿಸು. ಕೃಷ್ಣ, ನನ್ನ ಪ್ರಭು ದುರ್ಯೋಧನನೇ ಈ ಸಾಮ್ರಾಜ್ಯಕ್ಕೆ ಒಡೆಯ. ಅದು ಅವರ ಅಭಿಷ್ಟೆ. ನಾನು ಅವರ ಸೇವಕ. ನನಗೆ ಯಾವ ಪಟ್ಟವೂ ಬೇಡ. ಪ್ರಭು ಸೇವೆಯೇ ಸಾಕು. ನೀನು ಎಲ್ಲರಿಗಿಂತಲೂ ಸಮರ್ಥನು. ನನ್ನ ಸಾಮರ್ಥ್ಯವನ್ನು ಎಲ್ಲರೂ ಮೂದಲಿಸಿದಾಗ ಮೊದಲು ನನ್ನನ್ನು ನಂಬಿದ ಆಪ್ತ ಗೆಳೆಯ ಸುಯೋಧನ. ಅವನ ಋಣ ನನ್ನ ಮೇಲಿದೆ. ಈಗ ಅವರ ಆಜ್ಞೆಯನ್ನು ಪರಿಪಾಲಿಸುವುದೇ ಈ ರಾಧೇಯನ ಧ್ಯೇಯ. ನೀನು ರಾಧೇಯನಾಗಿ ಬೆಳೆದರು. ನೀನು ಕೌಂತೆಯನೇ. ಕೃಷ್ಣ, ನಿನ್ನ ಜನ್ಮ ರಹಸ್ಯವನ್ನು ಆಲಿಸು. ನೀನು ರವಿಕಾಂತಿಯಿಂದ ಕುಂತಿಕಂದನಾಗಿ ಜನಿಸಿದ. ನೀನು ಪಾಂಡವರೆಲ್ಲರಿಗಿಂತಲೂ ಅಗ್ರಜನು. ನಿನ್ನ ನಿಜವಾದ ಕುಲವು ಕ್ಷತ್ರಿಯ ಕುಲವು. ಕೃಷ್ಣ, ಅಯ್ಯೋ ಅಯ್ಯೋ ಅಯ್ಯೋ! ನನ್ನ ಪ್ರಭುವಿನ ಆಜನ್ಮಾಂತರ ಶತ್ರುಗಳು ನನ್ನ ಅನುಜರೇ. ನಿಜ ಕುಲವ ಹೇಳಿ ನನ್ನ ಭುಜಬಲವ ಕುಗ್ಗಿಸಿಬಿಟ್ಟೆ ಕೃಷ್ಣ. ಮಾನಸಿಕ ಮರಣವನ್ನೇ ದಯಪಾಲಿಸಿದ ಯಾವ ತುಂಗನೇ. ವ್ಯಥೆಪಡಬೇಡ. ಈಗಲೂ ಕಾಲ ಮಿಂಚಿ ಹೋಗಿಲ್ಲ. ಹೇಳು, ನೀನು ಒಪ್ಪುವೆಯಾರಾದ ನನ್ನನ್ನು? ಲೋಕದ ದೃಷ್ಟಿಯಲ್ಲಿ ಮಿತ್ರದ್ರೋಹಿಯಾಗದೆ ಖಂಡಿತವಾಗಿಯೂ ಇಲ್ಲ. ಒಬ್ಬ ವೀರನಿಗೆ ಸಿಂಹಾಸನಕ್ಕಿಂತ ಶೋಭೆ ವೀರ ಮರಣ. ನಾನು ದುರ್ಯೋಧನ ಸೇವಕನು. ಯುದ್ಧವೇ ನಮ್ಮೆಲ್ಲರ ನಿಲುವು. ಒಬ್ಬ ವೀರನು ಖಚಿತ ನಿಲುವನ್ನೇ ಆಡುವ ಉಚಿತ ಮಾತನ್ನೇ ಆಡಿದ್ದೀಯಲ್ಲ. ಆದರೆ ನಿನ್ನ ತಾಯಿ ಕುಂತಿ ನಿನ್ನ ಪ್ರಾಣ ಬಯಸಲು ಇಚ್ಛಿಸಿದ್ದಾಳೆ. ಅವಳ ಅರಿಕೆಯನ್ನು, ಮನವರಿಕೆಯನ್ನು, ಕೋರಿಕೆಯನ್ನು ಆಲಿಸಿದೆ. ನನ್ನ ತಾಯಿ ನನ್ನನ್ನು ಕಾಣಲು ಬಂದಿರುವಳೆ. ಎಷ್ಟು ಸೌಭಾಗ್ಯ! ಆಗ ನಾನು ಈಗ ನಿರ್ಗಮಿಸಿ ನಿನ್ನ ತಾಯಿ ಕುಂತಿ ಮಾತೆಯನ್ನು ನಿನ್ನ ಬಳಿಗೆ ಕಳುಹಿಸಬೇಕು. ಮಹಾಪ್ರಸಾದ. ಅಮ್ಮ ಅಮ್ಮ ಅಮ್ಮ